ನಾವಿಲ್ಲಿ ಸಂತೋಷದಿಂದ ಬದುಕಲು ಈ ಭಿನ್ನ ಅಭಿಪ್ರಾಯಗಳು ಜನರನ್ನು ಸಂತೋಷವಾಗಿಡಲು ಬಿಡುತ್ತಿಲ್ಲ ಅಷ್ಟೇ. ಯುವಕರು ಒಂದು ಕಡೆ ಸೇರಿ ತಮ್ಮ ಕಲೆಯನ್ನು ಬೆಳೆಸುವ, ಇತರರಿಂದ ಬಂದ ಯುವಕರೊಂದಿಗೆ ಬೆರೆಯುವ ಮತ್ತು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಜಾಗ ಇದಾಗಿದೆ. ನಮ್ಮ ಆರೋಮೋಡ್ ಅತಿಥಿ ಗೃಹದ ಎದುರಿಗಿದ್ದ ಎಲೆಕ್ಟ್ರಿಕಲ್ ಸ್ಕೂಟರ್ ಮತ್ತು ಸೈಕಲ್ಗಳನ್ನು ಬಾಡಿಗೆ ಕೊಡುವ ಅಂಗಡಿಗೆ ಹೋಗಿ ಎಲೆಕ್ಟ್ರಿಕಲ್ ಸ್ಕೂಟರ್ ಒಂದನ್ನು ಬಾಡಿಗೆಗೆ ತೆಗೆದುಕೊಂಡೆವು. 24 ಗಂಟೆಗೆ ಸ್ಕೂಟರಿಗೆ 475 ರೂಗಳ ಬಾಡಿಗೆ. ನಮ್ಮ ಪ್ರಯಾಣ ಆರಂಭ ಆಯಿತು. ನಮ್ಮ ಮೊದಲ ಗುರಿ ಸಾಲಿಟ್ಯೂಡ್ ಫಾರ್ಮ್. ದಾರಿಯಲ್ಲಿ ಇಸ್ರಾಯೇಲ್ನ ಗಾಯಕಿಯೊಬ್ಬಳು ಭೇಟಿಯಾಗಿ ಅವಳೊಂದಿಗೆ ಮಾತನಾಡಿದೆವು. ನಾನು ಬಹಳ ಹಿಂದೆನೇ ಆರೋವಿಲ್ನತ್ತ ಆಕರ್ಷಿತಲಾಗಿದ್ದೆ, ಆದರೆ ಇದುವರೆಗೂ ಬರಲಾಗಿರಲಿಲ್ಲ. ಮೊದಲನೇದಾಗಿ ಈ ಆರೋವಿಲ್ನ ಕಲ್ಪನೆಯೇ ಅದ್ಭುತವಾದ್ದು. ಜಾತಿ, ಧರ್ಮ, ಗಡಿ, ಭಿನ್ನ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಮೀರಿ ಜನರನ್ನು ಒಂದೆಡೆಯಲ್ಲಿ ಸೇರಿಸುವ ಮತ್ತು ಜನರನ್ನು ವಿಂಗಡಿಸುವ ವ್ಯಾಖ್ಯಾನಗಳನ್ನು ಬದಿಗೊತ್ತಿ ಅವರನ್ನು ಒಂದು ಸಮುದಾಯವಾಗಿ ಒಟ್ಟುಗೂಡಿಸುವ ಈ ಪ್ರಯತ್ನ ನನಗೆ ಇಷ್ಟವಾಯಿತು. ನನ್ನ ಪ್ರಕಾರ ಜನರು ಈ ರೀತಿ ಒಂದಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಬಹುದು. ಇವರು ಶೂನ್ಯ ಧರ್ಮ ಎಂದು ಹೇಳಿಕೊಳ್ಳುತ್ತಿದ್ದಾರಲ್ಲ, ನಿಮ್ಮ ಪ್ರಕಾರ ಇದರ ಅರ್ಥವೇನು? ಇದರ ಅರ್ಥ ನಿಮಗೆ ಯಾವುದೇ ಧಾರ್ಮಿಕ ಭಾವನೆ ಇರಬಾರದು ಎಂದಲ್ಲ. ನಿಮ್ಮ ಧಾರ್ಮಿಕ ಭಾವನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಎಂದೇನೂ ಅಲ್ಲ. ಬೇರೆಯವರ ಧಾರ್ಮಿಕ ಭಾವನೆಗಳೊಂದಿಗೆ ಹಸ್ತಕ್ಷೇಪ ಮಾಡದೆ ಬದುಕುವುದು ಎಂದರ್ಥ. ಈ ಸ್ಥಳವು ಯಾವುದೇ ಧಾರ್ಮಿಕ ನಂಬಿಕೆಯ ಅಡಿಯಲ್ಲಿ ಕಟ್ಟಲ್ಪಟ್ಟಿದ್ದಲ್ಲ. ಒಂದು ಧರ್ಮ ಇನ್ನೊಂದು ಧರ್ಮದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎನ್ನುವುದೇ ಇಲ್ಲಿನ ವೈಶಿಷ್ಟ್ಯ ಅಲ್ವೇ? ಹೌದು, ಇಲ್ಲಿ ಪ್ರತಿಯೊಬ್ಬರೂ ಅವರವರ ಧರ್ಮವನ್ನು ಆಚರಿಸಬಹುದು. ಇಲ್ಲಿ ಅದು ಅವರ ವೈಯಕ್ತಿಕ ವಿಷಯವಾಗಿ ಬಿಡುತ್ತದೆ. ಒಬ್ಬರ ನಂಬಿಕೆಯನ್ನ ಇನ್ನೊಬ್ಬರ ಮೇಲೆ ಬಲವಂತವಾಗಿ ಹೇರಲಾಗುವುದಿಲ್ಲ. ಎಲ್ಲರ ಧರ್ಮಕ್ಕೂ ಅದರದೇ ಆದ ಸ್ಥಾನವಿರುತ್ತದೆ. ನೀವೊಬ್ಬರು ಸಂಗೀತಜ್ಞ ಅಂದ್ರಿ, ನಿಮ್ಮ ಸಂಗೀತವನ್ನು ಇಲ್ಲಿ ಹೇಗೆ ಬೆಳೆಸಿಕೊಳ್ತೀರಿ? ನನ್ನ ಉದ್ದೇಶ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಥಳೀಯ ಸಂಗೀತಗಾರರೊಂದಿಗೆ ಸಹಯೋಗವನ್ನು ಏರ್ಪಡಿಸಿಕೊಳ್ಬೇಕು. ನನ್ನದು ಸಂಗೀತದ ಪ್ರಯಾಣ. ವಿವಿಧ ಧರ್ಮದ ದೃಷ್ಟಿಕೋನದ ಜನರೊಂದಿಗೆ ಬೆರೆತು ನನ್ನ ಈ ಸಂಗೀತ ಪ್ರಯಾಣವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದ್ದೇನೆ. ನಮ್ಮ ಶತ್ರುಗಳೆಂದು ಭಾವಿಸಿದವರ ಬೆರೆಯಲು ಪ್ರಯತ್ನಿಸುತ್ತೇನೆ. ಸಂಗೀತ ಭಿನ್ನಾಭಿಪ್ರಾಯಗಳನ್ನು ಮರೆಸುವ ಮತ್ತು ಪರಸ್ಪರರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುವ ಶಕ್ತಿ ಉಳ್ಳದ್ದಾಗಿದೆ. ಏನಾದರೂ ಸಂದೇಶ ಕೊಡಲು ಇಷ್ಟಪಡ್ತೀರಾ? ಮನುಷ್ಯರೇ, ನಾವಿಲ್ಲಿ ಸಂತೋಷದಿಂದ ಬದುಕಲು ಬಯಸುತ್ತೇವೆ. ಈ ಭಿನ್ನಾಭಿಪ್ರಾಯಗಳು ಜನರನ್ನು ಸಂತೋಷವಾಗಿಡಲು ಬಿಡುತ್ತಿಲ್ಲ ಅಷ್ಟೇ. ನಾವು ಯಾವಾಗಲೂ ಕೋಪ ಮತ್ತು ಭಯದಲ್ಲಿರುತ್ತೇವೆ. ನಾವು ಬಯಸುವುದು ಅದೇನಾ? ಅಲ್ಲ. ಸಾಲಿಟ್ಯೂಡ್ ಫಾರ್ಮ್ನಲ್ಲಿ ವ್ಯವಸಾಯ ಎಂಬುದು ಬರೀ ಆಹಾರ ಬೆಳೆಯುವುದಲ್ಲ, ಇದು ಜೀವನದ ವಿಧಾನವನ್ನು ಬೆಳೆಸುವ ಕ್ರಮ. ಇಲ್ಲಿ ಇವರು ಜಪಾನಿನ ತತ್ವಜ್ಞಾನಿ ಹಾಗೂ ರೈತ ಮುಸುನೋಬು ಫುಕುವೋಕು ಅವರ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿ ಕೃಷಿ ಮಾಡುತ್ತಾರೆ. ನೈಸರ್ಗಿಕ ಕೃಷಿಯನ್ನು ಏನೂ ಮಾಡದಿರುವ ಕೃಷಿ ಪದ್ಧತಿ ಎಂದು ಕರೆಯುತ್ತಾರೆ. ಪ್ರಕೃತಿಯನ್ನು ಅದರದೇ ದಾರಿಯಲ್ಲಿ ಸಾಗಲು ಬಿಡುವುದು ಎಂದರ್ಥ. ಉಳುಮೆ ಇಲ್ಲ, ಗೊಬ್ಬರವಿಲ್ಲ, ಕಳೆ ಕೀಳುವುದಿಲ್ಲ, ಕೀಟನಾಶಕಗಳ ಬಳಕೆಯಾಗಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಾಗಲಿ ಇಲ್ಲ ಮತ್ತು ಕನಿಷ್ಠ ಮಾನವ ಹಸ್ತಕ್ಷೇಪ. ಈ ಸಾಲಿಟ್ಯೂಡ್ ಫಾರ್ಮನ್ನು 1996ರಲ್ಲಿ ಇಂಗ್ಲೆಂಡಿನ ಕಲಾವಿದ ಹಾಗೂ ರೈತರಾದ ಕೃಷ್ಣ ಮೆಕೆನ್ಜಿಯವರು ಪ್ರಾರಂಭಿಸಿದರು. ಅವರು ಆರೋವಿಲ್ನಲ್ಲೇ ನೆಲೆಸಿ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದರು. ನೀವು ಶನಿವಾರದಂದು ಬಂದರೆ ಖುದ್ದು ಕೃಷ್ಣ ಮೆಕೆನ್ಜಿಯವರ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ಮತ್ತು ತೋಟದ ವೀಕ್ಷಣೆಯನ್ನು ಮಾಡಬಹುದು. ಬಹಳ ವರ್ಷಗಳ ಪ್ರಯತ್ನದ ಫಲವಾಗಿ ಈ ಭೂಮಿಯನ್ನು ಇಷ್ಟೊಂದು ಅಭಿವೃದ್ಧಿಪಡಿಸಲು ಸಾಧ್ಯವಾಯಿತು. ಈ ಆರೋವಿಲ್ನ ಒಳಗೆ ಕನಿಷ್ಠ 15ರಿಂದ 20 ಸಾವಯವ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಅನುಸರಿಸುವ ಕೃಷಿ ಸಮುದಾಯಗಳಿವೆ.
ಬುದ್ಧ ಗಾರ್ಡನ್, ಡಿಸಿಪ್ಲಿನ್ ಫಾರ್ಮ್, ಅನ್ನಪೂರ್ಣ ಫಾರ್ಮ್, ಫರ್ಟಿಲೈಸರ್ ಫಾರ್ಮ್ ಮುಂತಾದ ತೋಟಗಳು ಬಹಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ವರ ಸೌಂಡ್ ಗಾರ್ಡನ್ ಇದೊಂದು ಸಂಗೀತದ ಮಾಂತ್ರಿಕ ಲೋಕ. ಶಬ್ದ, ಪ್ರಕೃತಿ ಮತ್ತು ಸೃಜನಶೀಲತೆ ಸಮನಾಗಿ ಬೆರೆತು ಪರಿಪೂರ್ಣ ಸಾಮರಸ್ಯವನ್ನು ಸಾಧಿಸಿದೆ. 300 ರೂಪಾಯಿನಾ? ಹೌದು, 150 ರೂಪಾಯಿ ಒಬ್ಬರಿಗೆ. ಇಲ್ಲಿ ಪ್ರತಿಯೊಂದು ಕಲ್ಲು ಝೇಂಕರಿಸುತ್ತದೆ, ಪ್ರತಿಯೊಂದು ಲೋಹವು ಮೊಳಗುತ್ತದೆ. ಬೀಸುವ ತಂಗಾಳಿ ತನ್ನದೇ ಆದ ಲಯವನ್ನು ಹೊತ್ತು ತರುತ್ತದೆ. ಕಣ್ಣುಗಳನ್ನು ಮುಚ್ಚಿ ಕಂಪನವನ್ನು ಅನುಭವಿಸಿ. Spinner in this instrument you can play two way. ಈ ಉಪಕರಣವನ್ನು ಮೊದಲು ಹೀಗೆ ತಿರುಗಿಸಿ, ಒಂದೊಂದರ ಮೇಲೆ ಹೀಗೆ ತಟ್ಟಿರಿ. ಅಥವಾ ಹೀಗೆ ಹಿಡಿಯಿರಿ. ಈ ಉಪಕರಣದ ಹೆಸರು ಸುರುಳಿ ಆಕಾರದ ಸೌಂಡ್ ಡ್ರಮ್. ನೋಡಿ, ಇದು ಹೀಗೆ ಮಿಂಚಿನ ಶಬ್ದ ಮಾಡುತ್ತದೆ. ನೀವು ಈ ಸುರುಳಿಯನ್ನು ಹಿಡಿದುಕೊಂಡು ತಿರುಗಿಸಿ, ಅದು ಬಿಗಿಯಾದ ನಂತರ ಬಿಡಿ, ಅದು ಹೊರಹೊಮ್ಮುವ ಶಬ್ದವನ್ನು ಆಲಿಸಿ. ಈ ಉಪಕರಣದ ಹೆಸರು ಶಬ್ದಗೋಡೆ. ಇದರಲ್ಲಿ ಅನೇಕ ಉಪಕರಣಗಳನ್ನು ಇಡಲಾಗಿದೆ. 2 ಅಥವಾ 3 ಒಟ್ಟಿಗೆ ನುಡಿಸಬಹುದಾಗಿದೆ. ಈ ಉಪಕರಣವನ್ನು ನುಡಿಸುವ ಮೊದಲು ನೀರಿನಲ್ಲಿ ಕೈಗಳನ್ನು ಅದ್ದಿರಿ ಹಾಗೂ ನಿಧಾನವಾಗಿ ಬೆರಳುಗಳನ್ನು ಹೀಗೆ ಆಡಿಸಿರಿ. ನಂತರ ನಾವು ಯುವ ಕೇಂದ್ರದ ಕಡೆಗೆ ಅಲ್ಲಿ ಪೋರ್ಚುಗಲ್ನ ತ್ಯಾಗು ಎಂಬುವರು ಭೇಟಿಯಾಗಿ ಮಾತನಾಡಿದ್ದಾರೆ. ಪೋರ್ಚುಗಲ್ನವನು, ಆದರೆ ಈಗ ನೆದರ್ಲ್ಯಾಂಡ್ನಲ್ಲಿ ವಾಸವಾಗಿದ್ದೀನಿ. ಈ ಯುವ ಕೇಂದ್ರಕ್ಕೆ ಯುವಕರು ಬಂದು ತಮ್ಮ ಕಲೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು, ಬೇರೆ ಬೇರೆ ಕಡೆಯಿಂದ ಬಂದ ಯುವಕರ ಪರಿಚಯ ಮಾಡಿಕೊಳ್ಳಬಹುದು ಮತ್ತು ತಮ್ಮ ಕಲೆಯನ್ನು ಅವರೊಂದಿಗೆ ಹಂಚಿಕೊಳ್ಬಹುದು. ನಾವು ಇಲ್ಲಿ ಸಾಕಷ್ಟು ಸಮಾರಂಭಗಳನ್ನು ಮಾಡ್ತೇವೆ. ಪಿಜ್ಜಾ ಪಾರ್ಟಿಗಳು ಮತ್ತು ಇತರ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಇಲ್ಲಿ ಎಲ್ರಿಗೂ ಸ್ವಾಗತ ಇದೆ. ಈ ಪಿಜ್ಜಾ ಪಾರ್ಟಿಯನ್ನ ಎಷ್ಟು ದಿನಗಳಿಗೊಮ್ಮೆ ಮಾಡ್ತೀವಿ? ಎಲ್ಲಾ ಶುಕ್ರವಾರದಿಂದ ಮಾಡ್ತೀವಿ. ಏನೇನು ಚಟುವಟಿಕೆಗಳು ನಡೀತವೆ? ನಿನ್ನೆ ನಾವು ಬೆಳದಿಂಗಳ ಕಕಾವ್ ಪಾರ್ಟಿಯನ್ನ ಏರ್ಪಡಿಸಿದ್ದು. ನಾನೇ ಅದನ್ನು ನಡೆಸ್ಕೊಟ್ಟಿದ್ದು. ನಿಮಗೆ ಕಕಾವ್ ಅಂದ್ರೆ ಏನಂತ ಗೊತ್ತಾ? ಕಕಾವ್ ಎನ್ನುವುದು ಒಂದು ಪಾನೀಯ. ಅದನ್ನು ಇಲ್ಲೇ ತಯಾರಿಸಲಾಗುತ್ತೆ. ಕಕಾವ್ ಎಂಬ ಗಿಡದಿಂದ ಇದನ್ನ ತಯಾರಿಸಲಾಗುತ್ತೆ. ಇದನ್ನ ಕುಡಿದ್ರೆ ನಿಮಗೆ ಸ್ವಲ್ಪ ಆಮ್ಲ ಇರುತ್ತೆ. ಈ ಪಾನೀಯವನ್ನ ನೈಸರ್ಗಿಕವಾಗಿ ತಯಾರಿಸಲಾಗುತ್ತೆ. ಲ್ಯಾಟಿನ್ ಅಮೆರಿಕದಲ್ಲಿ ಬಹಳಷ್ಟು ಬಳಸ್ತಾರೆ. ನಾನು ಈ ರೀತಿಯ ಪಾರ್ಟಿಗಳನ್ನ ನೆದರ್ಲ್ಯಾಂಡ್ನಲ್ಲಿ ಹಲವು ಬಾರಿ ಆಯೋಜಿಸಿದ್ದೀನಿ. ಈ ಕಕಾವ್ ಪಾನೀಯವನ್ನ ಕುಡಿದು ಬೆಂಕಿಯ ಸುತ್ತಲೂ ಹಾಡುತ್ತಾ ನರ್ತಿಸುತ್ತೇವೆ ಮತ್ತು ಬೆಂಕಿಯ ಉಂಡೆಗಳನ್ನ ತಿರುಗಿಸುತ್ತೇವೆ. ನೀವಿಲ್ಲಿ ಆಗಾಗ್ಗೆ ಬರ್ತೀರೇನೋ? ನಾನಿಲ್ಲಿ ಬರುತ್ತಿರುತ್ತೇನೆ. 6 ದಿನಗಳ ಹಿಂದೆ ಭಾರತಕ್ಕೆ ಬಂದು ಇಲ್ಲಿ 3-4 ದಿನಗಳಿಂದ ತಂಗಿದ್ದೀನಿ. ಈ ಸ್ಥಳ ನಿಮಗೆ ಖುಷಿ ಕೊಟ್ಟಿದೆ? ಸುಂದರವಾಗಿದೆ. ಪ್ರಕೃತಿ ಬಹಳ ಸುಂದರವಾಗಿದೆ. ಇಲ್ಲಿ ಬಹಳ ಜನರು ನಮ್ಮೊಂದಿಗೆ ಬೆರೆಯುತ್ತಾರೆ. ನಾನಿಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸಂತೋಷವಾಗಿದ್ದೇನೆ. ನನಗಂತೂ ಈ ಸ್ಥಳ ಬಹಳ ಇಷ್ಟವಾಗಿದೆ. ಆರೋವಿಲ್ಗೆ 1-2 ದಿನಕ್ಕೋಸ್ಕರ ನೀವು ಏನಾದರೂ ಭೇಟಿ ಕೊಟ್ಟರೆ ನಿಮಗೇನು ಅನಿಸುತ್ತೆ ಗೊತ್ತಾ? ದಟ್ಟವಾದ ಕಾಡಲ್ಲಿ ಎಲ್ಲೋ ದಾರಿ ತಪ್ಪಿಟ್ಟಿದ್ದೀರಾ ಅಂತ ಅನಿಸ್ಬಿಡುತ್ತೆ. ಸುತ್ತಲೂ ಕಾಡು, ಮಧ್ಯದಲ್ಲಿ
ಮಣ್ಣಿನ ಚಿಕ್ಕ ಚಿಕ್ಕ ರಸ್ತೆಗಳು. ನೀವು ಅಲ್ಲೇನಾದರೂ ವಾಸ ಇದ್ದರೆ ಮಲೆನಾಡಲ್ಲಿ 50 ವರ್ಷದಿಂದ ಹೆಂಗಿತ್ತು ಆ ರೀತಿ ಆಗುತ್ತೆ ನಿಮಗೆ. ನನ್ನ ಅನಿಸಿಕೆ ಏನಪ್ಪ ಅಂದರೆ, ಪ್ರತಿಯೊಬ್ಬರು ಅಲ್ಲೊಂದು ಸರಿ ಹೋಗಬೇಕು, ಒಂದಲ್ಲ 2 ವಾರ ಅಲ್ಲಿ ತಂಗಿರಬೇಕು. ಸಾಧ್ಯವಾದರೆ ಅಲ್ಲಿ ಯಾವುದಾದ್ರೂ ತೋಟದಲ್ಲೋ, ಅಲ್ಲಿ ರೆಸ್ಟೋರೆಂಟಲ್ಲೋ ಅಥವಾ ಯಾವುದಾದ್ರು ಸಮುದಾಯದಲ್ಲೋ ಸ್ವಯಂ ಸೇವಕರಾಗಿ ಸೇರ್ಕೊಬೇಕು. ಅವರ ರೀತಿ ನೀತಿಗಳು, ಅವರ ಜೀವನ ಕ್ರಮ ಎಲ್ಲ ನಾವು ಕಲಿಬೇಕಾದ್ದೆ. ಇಲ್ಲಿಗೆ ನನ್ನ ಈ ಕಂತನ್ನು ಮುಗಿಸ್ತಾ ಇದ್ದೀನಿ. ಶ್ರಮಕ್ಕೆ ನೀವು ನನಗೆ ಕೊಡಬಹುದಾದಂತಹ ಪ್ರತಿಫಲ ಏನಪ್ಪ ಅಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಈ ರೀತಿಯ ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹಿಸಿ. ಮುಂದಿನ ಕಂತಿನಲ್ಲಿ ಆರೋವಲ್ನ ಭಾರತ್ ನಿವಾಸ್, ಟಿಬೆಟನ್ ಕೇಂದ್ರ ಮತ್ತಿತರ ಜಾಗಗಳಿಗೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.